ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೋಡಿ ನಂದಿ ಏನು ಕರೆದಲ್ಲ. ಒಂದು ನಿಮಿಷ. ಹುಡಿನಾದ್ನಿ ಇವಳ ಬಗ್ಗೆ ಜಾಸ್ತಿ ಎಲ್ಲ ಕೆಡಿಸ್ಕೊಳ್ಬೇಡ, ಬಾ ಹೋಗೋಣ. ಬಾವಾ ನಾನು ಬರ್ತಾ ಇಲ್ಲ, ನೀವಿಬ್ರು ಹೋಗಿ ಬನ್ನಿ, ನಾನು ಮನೇಲೇ ಇರ್ತೀನಿ. ಏನು ರೋಡಿನಾದ್ನಿ ನೀನು ಹುಡುಗಾಟ ಆಡ್ತಿದ್ಯಾ? ಇವಾಗ ನೀನೇ ಕೈ ಕೊಟ್ರೆ ಹೇಗೆ? ಅದು ಹಾಗಲ್ಲ ಬಾವಾ. ಹಾಗೂ ಇಲ್ಲ ಈಗೂ ಇಲ್ಲ, ಇವಾಗ ನೀನು ನನ್ನ ಜೊತೆ ಬರ್ತಿದ್ಯಾ ಅಷ್ಟೇ. ನಾನು ಹಾಗೆ ಅಂದ್ಕೊಂಡಿದ್ದೆ ಬಾವಾ, ಆದರೆ ನಾವು ಆ ಕಡೆ ಹೋಗ್ತಿದ್ದಂಗೆ ಅವ್ರು ಫೋನ್ ಮಾಡಿ ಪ್ಲ್ಯಾನ್ ಎಲ್ಲ ಹಾಳು ಮಾಡ್ಬೋದು ಅಂತ ತುಂಬ ಅನ್ನಿಸ್ತಿದೆ. ಅದಕ್ಕೆ ನೀವು ಹೋಗಿ ಬನ್ನಿ, ನಾನು ಇಲ್ಲೇ ಇದ್ದು ಅವ್ರ ಮೇಲೊಂದು ಕಣ್ಣಿಟ್ಟಿರ್ತೀನಿ. ಹಾಗಂತ್ಯಾ? ಹೌದು ಬಾವಾ, ನಾನು ಅಲ್ಲಿಗೆ ಬರೋದು ಇಂಪಾರ್ಟೆಂಟ್ ಅಲ್ಲ, ಅವಳು ಸಿಕ್ಕಾಕೊಳ್ಳೋದು ಇಂಪಾರ್ಟೆಂಟು. ಆ ತೇಜಸ್ ಜೊತೆಗೆ ಇನ್ನೊಬ್ಬನೂ ಇದ್ದಾನೆ, ಸಾಧ್ಯ ಆದರೆ ಅವನನ್ನು ಹಿಡ್ದಾಕಿ ಎಲ್ಲರೂ ಒಟ್ಟಿಗೆ ಜೈಲಿಗೆ ಕಳ್ಸೋಣ. ನೀನು ಹೇಳೋದು ಕರೆಕ್ಟ್ ರೋಡಿ. ನಾನು ಮನೆ ಹೊರಗಡೆ ಇರೋ ಕಳ್ಳಿ ಹುಡ್ಕೋ ಅರ್ಜೆಂಟಲ್ಲಿ ನಮ್ಮನೆ ಕಳ್ಳಿನೇ ಮರ್ತ್ಬಿಟ್ಟಿದ್ದೀನಿ. ಎನಿವೆ ನಾನು ಹೋಗಿ ಬರ್ತೀನಿ. ಹುಷಾರು ಬಾವಾ. ಜೈ ಬಜರಂಗಬಲಿ. ಅಪ್ಪ ದೇವ್ರೆ, ಇವತ್ತು ನಾನು ಹೋಗ್ತಿರೋ ಕೆಲಸ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗೋ ಹೋಗಿ ಮಾಡಪ್ಪ. ಕೊಡೋಣ. ಹಾಂ ಅಗ್ರಜ. Cheers. What's up? What's up?
Come on, music. ಡಿಂಗಾರೆ ಡಿಂಗಾ ಸ್ಯಾಂಡಿ ಡಿಂಗಾಲ ಕುಡಿದು ಹೊಡಿಬೇಕು ಚಪ್ಪಾಳ ಚಪ್ಪಾಳ ಡಿಂಗಾರ ಡಿಂಗಾ ಸ್ಯಾಂಡಿ ಡಿಂಗಾಲ ಕುಡಿದು ಕುಣಿಬೇಕು ಅಪ್ಪಾಲ ತಿಪ್ಪಾಲ ಡಿಂಗ್ ಡಾಂಗ್ ಬೆಲ್ ರಿಂಗ್ ಇನ್ ದ ಬೆಲ್ಲ ಡಿಂಗ್ ಡಾಂಗ್ ಬೆಲ್ ರಿಂಗ್ ಇನ್ ದ ಬೆಲ್ ಡಿಂಗಾರೆ ಡಿಂಗಾ ಸ್ಯಾಂಡಿ ಡಿಂಗಾಲ ಕುಡಿದು ಹೊಡಿಬೇಕು ಚಪ್ಪಾಳ ಚಪ್ಪಾಳ ಡ್ರಿಂಕ್ ಮಗ ಕೊಡುತ್ತೈತೆ ಸ್ವರ್ಗದ ಲಿಂಕ್ ಮಗ ಆಶೋಲಿಸುವ ಗಬ್ಬರ್ಸಿಂಗು ನನ್ನ ಮುಂದೆ ನಿಲ್ಲು ಆ ಕೋಳಿ ಮುಂಜಾನೆ ಸಲ್ಸಿನ ನನ್ನ ಮುಂದೆ ಡೊಲ್ಲು ಹೀರೋ ಹೀರೋ ನನಗಿಲ್ಲಿ ರಿಯಲ್ ಹೀರೋ ಯಾರೋ ಯಾರೋ ನನಗಿಲ್ಲಿ ಕಲ್ಲರ್ ಯಾರೋ ಸ್ಯಾಂಡಿ ಡಿಂಗಾಲ ಕುಡಿದು ಹೊಡಿಬೇಕು ಚಪ್ಪಾಳ ಚಪ್ಪಾಳ ಡಿಂಗಾರೆ ಡಿಂಗಾ ಸ್ಯಾಂಡಿ ಡಿಂಗಾಲ ಕುಡಿದು ಕುಡಿಬೇಕು ಅಪ್ಪಾಳ ತಿಪ್ಪಾಳ ಸರಿ, ಈ ಬಜಾರಿ ಬರಲ್ಲ ಅಂತ ಯಾಕೆ ಹೇಳಿದ್ಲು? ಅವಳೇನು ಬರಲ್ಲ ಅಂತ ಹೇಳಿಲ್ಲ ಅಗ್ರಜ, ನಾನೇ ಬೇಡ ಅಂತ ಅಂದೆ. ಹೌದಾ? ಯಾಕೆ? ರೌಡಿನಾದ್ನಿ ನಿನ್ನ ಈ ಥರದ ವಿಚಾರದಲ್ಲಿ ನೋಡಿದ್ರೆ ಸ್ವಲ್ಪ ಎಮೋಷ್ನಲ್ ಆಗ್ಬಿಡ್ತಾಳೆ, ಅದಕ್ಕೆ ನಾನೇ ಬೇಡ ಅಂತ ಅಂದೆ. ಯು ರೈಟ್. ಆಕೆ ಎಷ್ಟೇ ಬಜಾರಿ ಆದರೂ ಈ ಥರ ವಿಚಾರಗಳಲ್ಲಿ ಎಮೋಷನಲ್ ಆಗಿ ಆಗ್ತಾಳೆ. ಒಳ್ಳೆ ನಿರ್ಧಾರ ತಗೊಂಡಿದ್ಯಾ ವಿಕ್ರಾಂತ್. ಅವಳನ್ನ ಈ ಥರ ವಿಚಾರಗಳಲ್ಲಿ ಇನ್ವಾಲ್ವ್ ಮಾಡೋದು ಸರಿಯಲ್ಲ. ಅಗ್ರಜ, ನೀನು ಹೆಂಗ್ಸ್ನ ಟ್ರ್ಯಾಪ್ ಮಾಡಬೇಕು ಅಂತ ಹೇಳಿದ್ದೆ, ಬಟ್ ಅದು ಹೆಂಗ್ ಟ್ರ್ಯಾಪ್ ಮಾಡೋದು ಅಂತ ಐಡಿಯಾನೇ ಹೇಳಿಲ್ವಲ್ಲ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡು, ಎಲ್ಲ ನಿನಗೆ ಗೊತ್ತಾಗುತ್ತೆ. ಓ, ಅಷ್ಟೊಂದು ಸಸ್ಪೆನ್ಸ್ ಅಗ್ರಜ? ಹಾಗೆ ಅನ್ಕೋ. ಅದಕ್ಕೆ ನನಗೆ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಯಾಕೆ? ಆ ಬ್ರಿಲಿಯಂಟ್ ಬಿಸ್ನೆಸ್ ಮ್ಯಾನ್ ವೇದಾಂತ್ ವಸಿಷ್ಠನೇ ಯಾಮರ್ಸೋದು ಅಂದರೆ ಏನು ಕಮ್ಮಿನಾ? ಅವನೆಲ್ಲ ಕಣ್ಣು ಬ್ರಿಲಿಯಂಟು, ನಾವು ಬ್ರಿಲಿಯಂಟು, ಅವನನ್ನ ಏಮರ್ಸಿದಕ್ಕೆ. ಅದು ನಿಜ ಅನ್ನಿ. ಅದಕ್ಕೆ ಅವನು ಆಸ್ತಿ ಪೇಪರ್ಸೇ ಸೈನ್ ಮಾಡಿರೋದನ್ನ ಒಂದ್ಸರಿ ತೋರಿಸ್ತೀರಾ? ನೋಡಿ ಕಣ್ ತುಂಬ್ಕೊಂಡ್ಬಿಡ್ತೀನಿ. ಅದಕ್ಕೆ ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ಪಾರ್ಟಿ ಮುಗಿಲಿ, ಆಮೇಲೆ ಕುತ್ಕೊಂಡು ಆರಾಮಾಗಿ ನೋಡುವಂತೆ. ಹಾಗಂತೀರಾ? ಹೌದು ಕಣೋ, ಇನ್ಮೇಲಿಂದ ವೇದಾಂತ್ ವಶಿಷ್ಠ ಫ್ಯಾಮಿಲಿ ಆಸ್ತಿ ಎಲ್ಲ ನಮ್ದು. ಕೂತ್ಕೊಂಡು ತಿಂದ್ರು ಕರಗ್ದಿರೋಷ್ಟು ಆಸ್ತಿ ನಮ್ಮ ಹತ್ರ ಇದೆ. ಏನೇ ಆಗ್ಲಿ ಅದಕ್ಕೆಲ್ಲ ನಾವೇ ಓನರ್ಸ್. ಓಕೆ, ಬಟ್ ನೀನದು ಯಾರ್ದೋ ಮಾತು ಕಟ್ಕೊಂಡು ವೈಜಯಂತಿ ಅಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ಬಾರ್ದಾಗಿತ್ತು ಅಗ್ರಜ. ಅದೆಲ್ಲ ಸಾಲದು ಅಂತ ಹಿಂದೆ ಮುಂದೆ ಏನು ಯೋಚನೆ ಮಾಡಿದೆ, ಆ ಹೆಂಗ್ಸ್ ಹೆಸರಲ್ಲಿ ಆಸ್ತಿ ಬೇರೆ ಬರ್ದು ಕೊಟ್ಟಿದ್ಯಾ. ಇದೆಲ್ಲ ಯಾಕೆ ಮಾಡಿದೆ ಅಂತ ನಂಗೆ ಅರ್ಥ ಆಗಲಿಲ್ಲ. ವಿಕ್ರಾಂತ್, ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಿನಗೇನು ತುಂಬ ಮೆಚುರಿಟಿ ಬೇಕು. ಅಗ್ರಜ, ನಿನ್ನ ಬಗ್ಗೆ ನನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ಈ ಜಗತ್ತಲ್ಲಿ ಯಾರೂ ಇಲ್ಲ. ನಿನ್ನ ಮುಖ ನೋಡಿದ್ರೆ ಸಾಕು,
ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನಾನು ಹೇಳ್ಬಿಡ್ತೀನಿ. ವಿಕ್ರಾಂತ್, ಸುಮ್ಮನೆ ಹೀಗೆ ಅಮೆಚೂರ್ ಥರ ಕ್ವೆಶನ್ಸ್ಗಳನ್ನ ಕೇಳ್ತಾನೆ ಇರಬೇಡ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ಅಂತ ಹೇಳ್ದಿರ್ತಾರೆ. ವೆಯ್ಟ್ ಮಾಡಿ ಹೋಗಲಿ. ಅವ್ರಿರೋ ಜಾಗ ಯಾವುದು ಅಂತನಾದ್ರೂ ಗೊತ್ತಾಯ್ತಾ? ವಿಕ್ರಾಂತ್, ಪ್ರಜ್ವಲ್ ನಮಗೆ ಆ ಹೆಂಗಸಿನ ಲೊಕೇಶನನ್ನು ಎವ್ರಿ 10 minutes ಅಪ್ಡೇಟ್ ಮಾಡ್ತಾ ಇದ್ದಾರೆ. ಬಟ್ ಲಾಸ್ಟ್ 3 years ಇಂದ ಅವರ ಮೂವ್ಮೆಂಟನ್ನು ಡಿಟೆಕ್ಟ್ ಮಾಡ್ತಿಲ್ಲ. ಒಂದೇ ಲೊಕೇಶನ್ ತೋರಿಸ್ತಾರೆ. ಖಂಡಿತವಾಗ್ಲೂ ಹೆಂಗಸು ಅದೇ ಲೊಕೇಶನಲ್ಲಿ ಇರ್ತಾರೆ. ವಿಕ್ರಾಂತ್, ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ಇಫ್ ಯು ಲಕ್ ಏನು, ಇವತ್ತು ನಮಗೆ ಆ ಲೊಕೇಶನ್ ಎಲ್ಲ ಹೆಂಗ್ಸ್ ಮಾತ್ರ ಅಲ್ಲ, ನಮ್ಮ ಜೊತೆ ಆಟ ಆಡಕ್ಕೆ ಬಂದಿದ್ದ ತೇಜಸ್, ಹಾಗೆ ನಮ್ಮನ್ನ ಫೋನ್ ಬ್ಲ್ಯಾಕ್ ಮೇಲ್ ಮಾಡಿದ ವ್ಯಕ್ತಿ ಇಬ್ರು ಸಿಗ್ತಾರೆ. ಒಂದ್ ವೇಳೆ ಇವತ್ತು ನನ್ನ ಕೈಲಿ ಅವ್ರು ಸಿಕ್ಕಾಕೊಂಡ್ರೆ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೇನೆ. ವಿಕ್ರಾಂತ್, ಪ್ರಜ್ವಲ್ ಮೆಸೇಜ್ ಮಾಡಿದ್ದಾರೆ. ರೆಡಿ ಬೇಗ. ಬೇಗ ಓಡಿಸೋ ಅಗ್ರಜ. ಅಗ್ರಜ 2 ಕಿಲೋಮೀಟರ್ ಇದೆ. ಬೇಗ 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 ಬೇಗ.
ಹಲೋ, ಹಾಂ ಅನನ್ಯವರೇ, ಹಾಂ ಆರ್ಡರ್ ಸಿಕ್ಕಿದೆ, ಪೇಮೆಂಟ್ ಆಗಿದೆ, ಚೆಕ್ ಮಾಡ್ಕೊಂಬಿಡಿ. हाँ बाबा, हाँ हाँ ओके. Everyone, enjoy! ವೇದಾಂತ್ ತುಂಬಾ ಬ್ರಿಲಿಯಂಟು, ಅವನನ್ನ ಯಾರು ಎಮರ್ಸಕ್ಕಾಗಲ್ಲ ಅಂತಿದ್ರು. ನಾನು ಹಾಗೆ ಅನ್ಕೊಂಡಿದ್ದೆ. ಪಾಪ ಅವನು ಇಷ್ಟು ಇನ್ನೋಸೆಂಟ್ ಅಂತ ನನಗೆ ಗೊತ್ತೇ ಇರಲಿಲ್ಲ. ಒಂದೇ ಒಂದು ಮಾತು, ವೈಜಯಂತಿ ಮೇಲೆ ನಾನು ಕಂಪ್ಲೇಂಟ್ ಹೇಳಿದ್ದಕ್ಕೆ ವೇದಾಂತ್ ಅವಳನ್ನ ಮನೆಯಿಂದನೇ ಆಚೆ ಹಾಕ್ಬಿಟ್ಟ. ಬುದ್ಧಿವಂತರು ಯಾಮಾರ್ತಾರೆ ಅನ್ನೋದಕ್ಕೆ ಈ ವೇದಾಂತ ಬೆಸ್ಟ್ ಎಕ್ಸಾಂಪಲ್. ನನ್ನ ಹತ್ರ ಡೊನೇಷನ್ ಕೊಡೋಕ್ಕೂ ದುಡ್ಡಿಲ್ಲ, ಎಲ್ಲ ವಿಚಾರಕ್ಕೂ ನಿನ್ನ ಮೇಲೆ ಡಿಪೆಂಡ್ ಆಗಿದ್ದೀನಿ ಅಂತ ಹೇಳಿದೆ. ಪಾಪ ಎಲ್ಲ ಆಸ್ತಿನೂ ನನ್ನ ಹೆಸರಿಗೆ ಬರೆದ್ಬಿಟ್ಟ. ಪಾಪ ಒಂದೊಂದ್ಸಲಿ ಅವನನ್ನು ನೋಡಿದ್ರೆ ತುಂಬ ಬೇಜಾರಾಗತ್ತೆ ತೇಜಸ್. ಅಂದಾಗೆ ಸೈನ್ ಮಾಡಿರೋ ಆಸ್ತಿ ಪತ್ರನ ನೋಡಬೇಕು ಅಂದಲ್ಲ, ಒಂದು ನಿಮಿಷ ಇರು. ನೀವಿಬ್ರು ನಿಜವಾಗ್ಲೂ ಅದ್ಭುತ. ತುಂಬ ಒಳ್ಳೆ ಪ್ಲಾನೇ ಮಾಡಿದ್ವಿ. ಕ್ವೈಟ್ ಇಂಪ್ರೆಸ್ಡ್. ಬೇರೆಯವ್ರ ಮನೆ ಹೇಗೆ ಹಾಳು ಮಾಡಬೇಕು ಅಂತ ನಿಮ್ಮನ್ನ ನೋಡಿ ಕಲ್ತ್ಕೋಬೇಕು ಅಲ್ವಾ ಚಂದ್ರಕಲಾ ಅವರೇ?
ವೇದಾಂತ್ ಅದೇನು ಅಂದರೆ ಸುಳ್ಳುನ ಸತ್ಯ ಅಂತ ನಂಬಿಸೋದಕ್ಕೆ ಬರಬೇಡಿ. ನೀವು ನಮ್ಮಮ್ಮ ಅಲ್ಲ ಅಂತ ನನಗೆ ಗೊತ್ತಾಗಿದೆ.